ನಮಸ್ಕಾರ ನನ್ನೆಲ್ಲ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ. ನಾನು ನಿಮ್ಮ ಸಾರಥಿ ಶಿವರಿನಾಥ್ ಕರ್ನಾಟಕ ಚಾಲಕ ರೇಣಿಯಿಂದ ಮಾತಾಡ್ತಾ ಇದ್ದೀನಿ. ಆತ್ಮೀಯರೇ, ತಮ್ಗೆಲ್ರಿಗೂ ಗೊತ್ತಿದೆ, ಕಳೆದ ಕೆಲವು ದಿನಗಳ ಹಿಂದೆಯಿಂದ ಏನೋ ಒಂದು ಬೆಂಗಳೂರು ನಗರದಲ್ಲಿ ಅನಧಿಕೃತ ಬೈಕ್ ಟ್ಯಾಕ್ಸಿ ರದ್ದುಗೊಂಡ ಕಾರಣ ಸಾರಿಗೆ ಇಲಾಖೆ ಮತ್ತು ಸರ್ಕಾರ ಏನು ಸಾರ್ವಜನಿಕರ ದೂರಿನ ಹಿನ್ನೆಲೆಯಲ್ಲಿ ಈಗ ಪ್ರಸ್ತುತ ಚಾಲ್ತಿಯಲ್ಲಿರುವಂತಹ ಕೆಲವು ಆಪ್ ಸಂಸ್ಥೆಗಳು ಅಂದ್ರೆ ಅಗ್ರಿಗೇಟರ್ ಸಂಸ್ಥೆಗಳು ಆಟೋ ರಿಕ್ಷಾದ ಪ್ರಯಾಣಕ್ಕೆ ದುಪ್ಪಟ್ಟು ದರಗಳನ್ನು ವಸೂಲಿ ಮಾಡ್ತಿದ್ದಾರೆ ಅಂತ ಒಂದು ಸರ್ಕಾರಕ್ಕೆ ಸಾರ್ವಜನಿಕರು ಒಂದು ದೂರನ್ನು ನೀಡಿರ್ತಾರೆ. ಅದರ ಆದೇಶದ ಮೇರೆಗೆ ಸಾರಿಗೆ ಮಂತ್ರಿಗಳು ಈ ಆಟೋ ರಿಕ್ಷಾಗಳು ಅಥವಾ ಅಗ್ರಿಗೇಟರ್ ಸಂಸ್ಥೆಗಳ ಅಡಿಯಲ್ಲಿ ಓಡುವಂತಹ ಆಟೋ ರಿಕ್ಷಾಗಳ ಮೇಲೆ ಕ್ರಮ ಜರುಗಿಸಿ ಅಂತ ಹೇಳಿ ಒಂದು ಆದೇಶ ಪತ್ರವನ್ನ ಕಳೆದ ಕೆಲವು ದಿನಗಳ ಹಿಂದೆ ಹೊರಡಿಸಿದ್ರು. ಅದು ತಮ್ಗೆಲ್ಲರಿಗೂ ಗೊತ್ತಿದೆ, ಮಾಧ್ಯಮಗಳಲ್ಲಿ ಬಂದಿತ್ತು, ಸಾಮಾಜಿಕ ಜಾಲತಾಣಗಳಲ್ಲಿ ಬಂದಿತ್ತು, ಮತ್ತು ಸಂಘಟನೆಗಳು ನಾವು ಎಲ್ಲ ಪೇಜ್ಗಳಲ್ಲಿ ಹಾಕಿ ಚಾಲಕರಿಗೂ ಒಂದು ಒಳ್ಳೆ ಸರ್ವಿಸ್ ಅನ್ನ ಕೊಡಿ ಅಂತ ಹೇಳಿ ಕೆಲವು ನಾವು ತಿಳಿಯನ್ನು ಕೂಡ ಹೇಳಿದೀವಿ. ಅದೇ ರೀತಿ ಸಾರಿಗೆ ಇಲಾಖೆಗೆ ಕೂಡ ನಿರ್ದೇಶನ ನೀಡಿದ್ರು. ಏನಂತ, ಈ ಆಟೋ ರಿಕ್ಷಾಗಳಿಗೆ ಮೇಲೆ ಕಡಿವಾಣ ಹಾಕಿ ಮತ್ತು ಅವರ ಮೇಲೆ ಯಾರು ಈ ರೀತಿಯ ದುಪ್ಪಟ್ಟು ದರನ ವಸೂಲಿ ಮಾಡ್ತಾರೆ ಅಥವಾ ಸಂಸ್ಥೆಗಳು ಇರ್ತಾರೆ ಅವ್ರ ಮೇಲೆ ಕ್ರಮ ತಗೋಬೇಕು, ಮತ್ತು ಯಾವ ವಾಹನಗಳು ಚಾಲ್ತಿಯಲ್ಲಿಲ್ವೋ ಅವರ ಮೇಲೆ ವಿಶೇಷ ತನಿಖಾ ತಂಡಗಳನ್ನ ರಚನೆ ಮಾಡಿ ಅವರ ವಿರುದ್ಧ ಕೂಡ ಕ್ರಮ ತಗೊಳ್ಳಿ ಅಂತೇಳಿ ಹೇಳಿತ್ತು. ಅದರಂತೆ ತಾವೆಲ್ಲರೂ ನೋಡಿರ್ಬೋದು, ಸಾಕಷ್ಟು ಮಾಧ್ಯಮಗಳಲ್ಲೂ ಬಂದಿದೆ, ಸಾಮಾಜಿಕ ಜಾಲತಾಣಗಳಲ್ಲೂ ಬಂದಿದೆ, ವಾಟ್ಸಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಯೂಟ್ಯೂಬ್ಗಳಲ್ಲೂ ಕೂಡ ಸಾಕಷ್ಟು ಮಾಹಿತಿಗಳು ತಮ್ಗೆಲ್ಲರೂ ತಲುಪಿದೆ. ಇವತ್ತು ಬೆಂಗಳೂರು ನಗರದಾದ್ಯಂತ ಇರುವಂತಹ ಎಲ್ಲ RTO ಕಚೇರಿಗಳ ಮುಂದೆ ಸಾಕಷ್ಟು ವಾಹನಗಳು ಏನು ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲದೆ ಇರುವಂತವ್ರು, DL ಇಲ್ಲದೆ ಇರುವಂತವ್ರು, ಇನ್ಶೂರೆನ್ಸ್ ಇಲ್ಲದೆ ಇರುವಂತವ್ರು, ಪರ್ಮಿಟ್ ಇಲ್ಲದೆ ಇರುವಂತವ್ರು, ಅಥವಾ ಇನ್ನಿತರ ಬೇರೆ ಯಾವುದೇ ವಾಹನದ ದಾಖಲೆಗಳು ಚಾಲ್ತಿ ಇಲ್ಲ ಅಂತ ಹೇಳಿ ಅದನ್ನ ನವೀಕರಣ ಮಾಡ್ಕೊಳ್ಳಕ್ಕೆ ಹೋಗ್ತಿರುವಂತಹ ಸಂದರ್ಭದಲ್ಲಿ ಒಂದು ಸಣ್ಣ ತೊಡಕು ಆಗ್ತಿದೆ. ಆ ತೊಡಕು ಏನಪ್ಪಾ ಅಂತ ಹೇಳಿದ್ರೆ ನಾನು ತಮಗೆ ಉದಾಹರಣೆ ಮುಖಾಂತರ ತೋರಿಸ್ತೀನಿ ಮತ್ತು ತಾವೇನ್ ಮಾಡ್ಬೇಕು ಅನ್ನೋದು ಕೂಡ ತಿಳಿಸ್ತೀನಿ. ನೋಡಿ, ತಮ್ಮ ವಾಹನಗಳ ಮೇಲೆ ಈ ಹಿಂದೆ ಇರುವಂತಹ ಕೇಸುಗಳಿರ್ಬೋದು ಅಥವಾ ತತ್ಕ್ಷಣಕ್ಕೆ ಏನು ಸಾರಿಗೆ ಇಲಾಖೆಯವರು ಬರೆದಂತಹ ಕೇಸುಗಳಿಗೆ ಬ್ಲಾಕ್ ಲಿಸ್ಟ್ ಅನ್ನೋ ಒಂದು ಇದಿಟ್ಕೊಂಡಿದ್ದಾರೆ. ಈ ರೀತಿ ಪರಿವಾಹನಲ್ಲಿ ತೋರಿಸುತ್ತೆ ಬ್ಲಾಕ್ ಲಿಸ್ಟ್. ಈ ರೀತಿ ಇರುವಂತಹ ವಾಹನಗಳಿಗೆ FC ಮಾಡಲ್ಲ ಅನ್ನೋ ಕಂಪ್ಲೇಂಟ್ ಬಹಳಷ್ಟು ನನಗೂ ಬಂದಿದೆ, ನನ್ನ ಗಮನಕ್ಕೂ ಕೂಡ ಬಂದಿದೆ. FC ಮಾಡಬೇಕು ಅಂದ್ರೆ ತಾವು ಹಳೆಯ ಕೇಸುಗಳನ್ನ ಕ್ಲಿಯರ್ ಮಾಡಿ ಅಂತ ಹೇಳಿ ಸಾರಿಗೆ ಇಲಾಖೆಯಲ್ಲಿ ಅಂದ್ರೆ RTO ಕಚೇರಿಗಳಿಗೆ ತಾವು ಹೋದಾಗ ಅಥವಾ ತಾವು ಯಾರ ಮುಖಾಂತರ FC ಗಳನ್ನ ಮಾಡಿಸಕ್ ಹೋಗ್ತೀರಾ ಆ ವ್ಯಕ್ತಿಗಳು ಕೂಡ ತಮ್ಮನ್ನ ಒತ್ತಾಯ ಮಾಡ್ತಿರೋದು ನನ್ನ ಗಮನಕ್ಕೆ ಸಾಕಷ್ಟು ಬಂದಿದ್ದು ಕೂಡ. ದಯಮಾಡಿ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ತಮಗೆ ಈ ರೀತಿಯ ಹಿಂದೆ ಚೆಕ್ ರಿಪೋರ್ಟ್ ನೀಡಿರ್ತಾರೆ, ಈಗ ಪ್ರಸ್ತುತದಲ್ಲ ನಾನು ಹೇಳೋದು, ಈ ಹಿಂದೆ ನೀಡಿರತಕ್ಕಂತಹ ಚೆಕ್ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ಅವರು ನಿಮ್ಮ ವಾಹನಗಳನ್ನ ಕಪ್ಪು ಪಟ್ಟಿ ಅಂದ್ರೆ ಬ್ಲಾಕ್ ಲಿಸ್ಟ್ ಅಂತ ಇರ್ತಿತ್ತು ಮುಂಚೆ, ಅದನ್ನ ಮಾಡಬಾರ್ದಂತ ಕೋರ್ಟ್ ನಿರ್ದೇಶನ ನೀಡಿರೋದ್ರಿಂದ ನಾಟ್ ಟು ಬಿ ಟ್ರಾನ್ಸಾಕ್ಟೆಡ್ ಅಂದ್ರೆ ಯಾವುದೇ ರೀತಿಯ ಏನು ವರ್ಗಾವಣೆ ಇರ್ಬೋದು, SBT ಇರ್ಬೋದು, ಬೇರೆ ಬೇರೆ ಇಲಾಖೆಯಲ್ಲಿ ಏನೇನು ಕೆಲಸ ಕಾರ್ಯಗಳು ವಾಹನಕ್ಕೆ ಸಂಬಂಧಪಟ್ಟ ಆಗುತ್ತೋ ಅದು ಆಗ್ಬಾರ್ದು ಅಂತ ಹೇಳಿ ಒಂದು ಒತ್ತಡವನ್ನು ಹಾಕ್ತಾರೆ. ಅಂದ್ರೆ ಎಂಟ್ರಿ ಮಾಡಿರ್ತಾರೆ, ನಾಟ್ ಟು ಬಿ ಟ್ರಾನ್ಸಾಕ್ಟೆಡ್ ಅಂತ ಎಂಟ್ರಿ ಮಾಡಿರ್ತಾರೆ. ಇದಿದ್ರೂ ಕೂಡ ಸಾಕಷ್ಟು ಆ ಮಾಹಿತಿ ಕೂಡ ಸಾಕಷ್ಟು ನನ್ನ ಬಳಿ ಬಂದಿರೋದ್ರಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೊಂದೇ, ನಿಮ್ಮ ವಾಹನದ ಈ ರೀತಿ ಎಂಟ್ರಿ ಸಾರಿಗೆ ಇಲಾಖೆಯಲ್ಲಿ ಇದ್ದರೆ FC ಮಾಡಲೇಬೇಕು. ನೀವು ಹಳೆಯ ಕೇಸುಗಳಿರಲಿ, ಈ ಪ್ರಸ್ತುತವಾಗಿ ಹಾಕಿರುವಂತಹ ಕೇಸುಗಳಿದ್ರೂ ಕೂಡ ತಾವು ಅದನ್ನ ಕಟ್ಟದೆ ತಮ್ಮ ವಾಹನಗಳನ್ನ FC ಮಾಡಲೇಬೇಕು. FC ಮಾಡಲ್ಲ ಅಂತ ಹೇಳಿ ಸಾರಿಗೆ ಇಲಾಖೆಯವರು ನಿರಾಕರಣೆ ಮಾಡಂಗಿಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ವಾಹನಗಳಿಗೆ ಫಿಟ್ನೆಸ್ ಸರ್ಟಿಫಿಕೇಟ್ ನೀಡಲೇಬೇಕು, ಅದು ಅವರ ಆದ್ಯ ಕರ್ತವ್ಯ. ನೀವು ಹಿಂದೆ ಕೇಸ್ ಹಾಕ್ಸ್ಕೊಂಡಿದ್ರೆ ಅದನ್ನ ಕಟ್ಟಿದ್ರೆ ಮಾತ್ರ FC ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅದಾಗಬಾರ್ದು. ಅದು ಸಾಕಷ್ಟು ಕಂಪ್ಲೇಂಟ್ಗಳು ನನಗೆ ಬಂದಿದೆ, ನಾನು ಕೆಲವು RTOಗಳಿಗೆ ತಿಳಿಸಿದ್ದೀನಿ ಕೂಡ. ನಾಳೆನೋ ಒಂದ್ 2-3 ಸಾರಿಗೆ ಕಚೇರಿ ಅಂದ್ರೆ RTO ಕಚೇರಿಗಳಿಗೆ ನೇರ ಭೇಟಿ ಮಾಡಿ ಅಲ್ಲಿರುವಂತಹ RTO ಅಧಿಕಾರಿಗಳಿಗೆ, ಇನ್ಸ್ಪೆಕ್ಟರ್ ಆಫ್ ಮೋಟಾರ್ ವೆಹಿಕಲ್ ಅವ್ರಿಗೂ ಹೇಳ್ತೀನಿ, ಸೂಪರ್ಡೆಂಟ್ಗಳು ಅಥವಾ ಕೇಸ್ ವರ್ಕರ್ಗಳು ಯಾರಿದ್ದಾರೆ ಅವ್ರು ಸಂಬಂಧಪಟ್ಟ ಪ್ರತಿಯೊಬ್ಬರಿಗೂ ನಾನು ಅವ್ರಿಗೆ ತಿಳಿಸುವಂತ ಕೆಲಸ ಮಾಡ್ತೀನಿ. ದಯಮಾಡಿ ಚಾಲಕರು ಅರ್ಥ ಮಾಡ್ಕೋಬೇಕು, ನೀವು ಕೇಸ್ ಕ್ಲಿಯರ್ ಮಾಡಿದ್ರೆ ಮಾತ್ರ FC ಮಾಡ್ತಾರೆ ಅನ್ನೋದು ಸುಳ್ಳು. ನಿಮ್ಮ ವಾಹನ ಕಪ್ಪು ಪಟ್ಟಿ ಅಂತಲ್ಲ, ಈಗ ನಾಟ್ ಟು ಬಿ ಟ್ರಾನ್ಸಾಕ್ಟೆಡ್ ಅಂತ ಇರ್ತದೆ. ನಾಟ್ ಟು ಬಿ ಟ್ರಾನ್ಸಾಕ್ಟೆಡ್ ಅಂತ ಇದ್ರು ಕೂಡ ತಮ್ಮ ವಾಹನಗಳನ್ನ FC ಮಾಡಬೇಕು. ತಮಗೆ ಯಾವತ್ತು ಅನುಕೂಲ ಆಗುತ್ತೆ ಅವತ್ತು ಆ ಕೇಸ್ಗಳನ್ನ ಕ್ಲಿಯರ್ ಮಾಡ್ಕೋಬಹುದು. ಅದಕ್ಕೇನು ನಿರ್ದಿಷ್ಟವಾದಂತ ಸಮಯ ಏನು ನಿಗದಿಪಡಿಸಿಲ್ಲ. ನಿಮ್ಮ ಬಳಿ ಹಣ ಇದ್ದಾಗ ಯಾವ ಬೇಕಾದ್ರೂ ಹೋಗಿ ಕ್ಲಿಯರ್ ಮಾಡ್ಕೊಂಡು ಅಲ್ಲಿ ಏನು ಅವರು ಮೆನ್ಷನ್ ಮಾಡಿರ್ತಾರೋ ಅದನ್ನ ತೆಗೆಸೋದ ಕೆಲಸ ಕೂಡ ತಾವು ಮಾಡಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ತಮಗೆ ಯಾರಿಗಾದ್ರೂ ಅನಾನುಕೂಲಗಳಾದ್ರೆ ಯಾವುದೇ ರೀತಿಯಾದ ತೊಂದರೆಗಳು ಸಾರಿಗೆ ಇಲಾಖೆಯವರು ಕೊಟ್ರೆ
ನೇರವಾಗಿ ನನ್ನನ್ನು ಸಂಪರ್ಕ ಮಾಡಬಹುದು. ನನ್ನ ನಂಬರ್ ಸ್ಕ್ರೀನ್ ಅಲ್ಲಿ ಹಾಕ್ತೀನಿ. ನಾನು ಬಾಯಲ್ಲೂ ಕೂಡ ತಮಗೆ ತಿಳಿಸ್ತೀನಿ. 9886991000. ನನ್ನ ಹೆಸರು ಸಾರಥಿ ಶಬರಿನಾಥ್ ಅಂತ ತಮ್ಗೆಲ್ಲರಿಗೂ ಗೊತ್ತಿದೆ. ಹಿಂದ್ಗಡೆ ನನ್ನ ಬ್ಯಾನರ್ ಅಲ್ಲೂ ಬರ್ತಾ ಇದೆ. ನಿಮಗೆ ನನ್ನ ನಂಬರ್ ಅಲ್ಲೂ ಇದೆ. ಇಲ್ಲ ಗೂಗಲ್ ಅಲ್ಲಿ ನನ್ನ ನಂಬರ್ ಹೊಡೆದ್ರೆ ಸಾಕು ಸಿಗುತ್ತೆ. ಯಾವುದೇ ಆರ್ಟಿಒ ಕಚೇರಿಯಲ್ಲಿ ನಿಮಗೆ ಈ ರೀತಿಯಾದಂತಹ ಹೇಳಿಕೆ ನೀಡಿದ್ರೆ ದಯಮಾಡಿ ನನ್ನನ್ನು ಸಂಪರ್ಕಿಸಿ. ನಾನು ನಿಮಗೆ ಯಾವ ರೀತಿ ಅನುಕೂಲ ಮಾಡಿಕೊಡ್ಬೇಕೋ ಆ ರೀತಿ ನಿಮಗೆ ಸುಲಭವಾದ ರೀತಿಯಲ್ಲಿ ಅನುಕೂಲ ಆಗೋ ರೀತಿಯಲ್ಲಿ ನಾನು ಸಹಾಯ ಮಾಡಲಿಕ್ಕೆ ತಯಾರಿದ್ದೀನಿ. ಈ ಮಾಹಿತಿಯನ್ನ ಪ್ರತಿಯೊಬ್ಬ ನನ್ನ ಆಟೋ ಚಾಲಕರಿಗೆ ತಲುಪಿಸುವಂತ ಕೆಲಸ ಮಾಡಬೇಕು. ಆಮೇಲೆ ಇದು ಎಸ್ಪೆಷಲಿ ಆಟೋಗಳಿಗೆ ಅಂತಲ್ಲ, ಎಲ್ಲಾ ವಾಹನಕ್ಕೂ ಇದೇ ಅನ್ವಯ ಆಗುತ್ತೆ. ಅದು ಟ್ಯಾಕ್ಸಿ ಇರಲಿ, ಮ್ಯಾಕ್ಸಿ ಕ್ಯಾಬ್ ಇರಲಿ, ಮಿನಿ ಬಸ್ ಇರಲಿ, ಲಾರಿ ಇರಲಿ, ಎಲ್ಲದಕ್ಕೂ ಇದು ಅನ್ವಯ ಆಗುತ್ತೆ. ಅಂದ್ರೆ ಫಿಟ್ನೆಸ್ ಸಂಬಂಧಪಟ್ಟಂತದ್ದು ಮಾತ್ರ. ಉಳಿದ ಟ್ರಾನ್ಸ್ಫರ್ ಇರ್ಬೋದು ಅಥವಾ HP ಎಂಟ್ರಿ, HPA ಅಂತ ಸಂದರ್ಭಗಳಲ್ಲಿ ಆಗಲ್ಲ. ಯಾಕೆಂದ್ರೆ ಈಗ ನಿಮ್ಮ ಹೆಸರಲ್ಲಿರುವ ವಾಹನ ನೀವು ಬೇರೆಯವ್ರಿಗೆ ಮಾರಿರ್ತೀರಾ, ಅವ್ರ ಹೆಸರಿಗೆ ವರ್ಗಾವಣೆ ಮಾಡಬೇಕು ಅಂದ್ರೆ ಕೇಸ್ನ ಕ್ಲಿಯರ್ ಮಾಡಲೇಬೇಕು. ಇಲ್ಲ ಅಂದ್ರೆ ವರ್ಗಾವಣೆ ಆಗಲ್ಲ. ಯಾಕೆಂದ್ರೆ ನೀವು ಮಾಡ್ಕೊಂಡಿರೋದಕ್ಕೆ ಅವ್ರು ಯಾರೋ ಹೊಣೆ ಆಗ್ಲಿಕ್ಕೆ ಆಗಲ್ಲ. ಅದು ನಿಮ್ಮ ಮಧ್ಯೆ ಇರ್ತದೆ. ನೀವು ಕ್ಲಿಯರ್ ಮಾಡ್ಕೊಂಡು ಯಾರೋ ಒಬ್ಬರು ಸಾರಿಗೆ ಇಲಾಖೆಯಲ್ಲಿ ಫೈನ್ ಅನ್ನ ಕಟ್ಟಿ ಕ್ಲಿಯರ್ ಮಾಡ್ಕೋಬಹುದು. ದಯಮಾಡಿ ಈ ಮಾಹಿತಿಯನ್ನ ಪ್ರತಿಯೊಬ್ಬ ಚಾಲಕರಿಗೂ ತಲುಪಿಸುವಂತ ಕೆಲಸ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.